ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಇಂದಿನ ಈ ಒಂದು ಪ್ರಾರಂಭೋತ್ಸವದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಹುಣಸೂರು ತಾಲೂಕಿನ ದಂಡಾಧಿಕಾರಿಗಳಂಥ ಪ್ರದೀಪ್ ಹಿರೇಮಠ್ ಅವರು ಮತ್ತು ನಮ್ಮ ಇಳಕಲ್ ತಾಲೂಕಿನ ದಂಡಾಧಿಕಾರಿಗಳಂಥ ಅಮರೀಶ್ ಪಮ್ಮಾರ್ ಅವರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಶ್ರೀಮತಿ ಜಾಸ್ಮಿನ್ ಕಿಲಾದರ್ ಅವರು ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳಾದಂಥ ಮಾಟ್ರು ಅವರು ಮತ್ತು ನಮ್ಮ ಎಲ್ಲ ತಾಲೂಕಿನ ಹುಣಸೂರು ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಶಿಕ್ಷಕರೊಂದಿಗೆ ಒಂದು ಜೊತೆಗೆ ಈ ಒಂದು ಉದ್ಘಾಟನೆಯನ್ನು ಮತ್ತು ಪ್ರಾರಂಭೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಇವತ್ತೇನು ಕರ್ನಾಟಕ ಸರ್ಕಾರ ಇವತ್ತೇನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಆಯೋಗ ಇವತ್ತೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡೋ ಹಿನ್ನೆಲೆಯಲ್ಲಿ ಈ ದಿಟ್ಟವಾದ ಒಂದು ನಿರ್ಧಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆ ಭಾಳ ಅವಶ್ಯಕತೆ ಇದೆ ಅನ್ನೋದನ್ನು ಈ ನಾಡಿನ ಜನತೆಯ ಒಂದು ಇಚ್ಛಾ ಮೇರೆಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ, ಇದು ಸಮೀಕ್ಷೆ. ಇದರಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಹುಣಸೂರು ಹಾಗೂ ಇಳಕಲ್ ತಾಲೂಕಿನ ಸುಮಾರು 700ಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ತಾರೆ. ಇದು ನಡೆಯುವಂಥದ್ದು 15 ದಿವಸಗಳ ಕಾಲ. 15 ದಿವಸದಲ್ಲಿ ಆ ಎಲ್ಲ ಮನೆಗೆ ತೆರಳಿ ಇವತ್ತು ಏನು ಅಲ್ಲಿರುವಂಥ ಅವರ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಇವತ್ತೇನು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದ್ರ ಮುಖಾಂತರ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಸವಲತ್ತುಗಳನ್ನು ಅದು ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದುಳಿದಿದೆ, ಯಾವ ಧರ್ಮವು ಹಿಂದುಳಿದಿದೆ, ಆ ಧರ್ಮಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ಮೂಲ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ. ಆದ ಕಾರಣ ನಾಡಿನ ಸಮಸ್ತ ಜನತೆಗೆ ಮತ್ತು ಹುಣಸೂರು ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಜನತೆಗೆ ನಾವೆಲ್ಲರೂ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ನಾವು ಅವರಿಗೆ ಸಹಕಾರಾತ್ಮಕವಾಗಿ ಎಲ್ಲ ರೀತಿ ಸ್ಪಂದಿಸಿ ಅವರ ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವಂಥದ್ದು. ಯಾಕಂದರೆ ಆ ಉತ್ತರವನ್ನು ತಾವು ನೀಡದೇ ಇದ್ದರೆ ಇವತ್ತು ಎಲ್ಲೋ ನಿಮ್ಮನ್ನು ಇವತ್ತು ಯಾವುದೋ ಒಂದು ಜಾತಿಯ ಕಾಲಮ್ ಆಗಿರ್ಬೋದು, ಧರ್ಮದ ಕಾಲಮ್ನಲ್ಲಿ ಏನನ್ನು ತಾವು ಬರೆಸ್ಬೇಕು ಮತ್ತು ತಮ್ಮ ಶಿಕ್ಷಣ ಕುರಿತು ಕೂಡ ಮತ್ತು ತಾವು ಏನು ಉದ್ಯೋಗ ಮಾಡ್ತೀವಿ, ನಾವು ಏನನ್ನ ವೃತ್ತಿಯನ್ನು ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲಿ ದಾಖಲೆ ಆಗುತ್ತೆ. ಈ ದಾಖಲೆ ತಮ್ಮ ಭವಿಷ್ಯಕ್ಕೆ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು, ತಮ್ಮ ಭವಿಷ್ಯಕ್ಕೆ ಬಹಳ ಆಧಾರವಾದಂಥದ್ದು. ಅದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಪಾಲ್ಗೊಂಡು ನಮ್ಮ ಶಿಕ್ಷಕರಿಗೆ ನಮ್ಮ ಎಲ್ಲ ವಿವರಗಳನ್ನು ನೀಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ, ನಮ್ಮ ದಂಡಾಧಿಕಾರಿಗಳ ಪರವಾಗಿ, ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಹಿಂದುಳಿದ ವರ್ಗ ಇಲಾಖೆ ಕಲ್ಯಾಣ ಇಲಾಖೆ ಪರವಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಾಣಿ ಅಂತೇಳಿ ನಾನು ಮತ್ತೊಮ್ಮೆ ತಮಗೆ ಹೇಳಕ್ಕೆ ಇಚ್ಛೆ